20ನೇ ತಾರೀಕಿನಂದು ಇದೇ ಸ್ಥಳದಲ್ಲಿ ಈ 2 ಅಡಿ ಜಾಗದಲ್ಲಿ ಇಲ್ಲಿಂದ ಬೈ ಚಾನ್ಸ್ ಬಿದ್ದರೂ ಕೂಡ ಇಲ್ಲೆಲ್ಲ ಮುಳ್ಳಿನ ಬೆಳೆಗಳಿವೆ. ನಮ್ಮ ಅಣ್ಣನ ಹೆಂಡತಿಯಾಗಿರ್ತಕ್ಕಂಥ ಶ್ವೇತಾ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. 20ನೇ ತಾರೀಕಿನಂದು ಇದೇ ಸ್ಥಳದಲ್ಲಿ ನನ್ನ ಸಹೋದರ ಮೃತಪಟ್ಟಿದ್ದ. ಇಲ್ಲಿಂದ ಸೆಲ್ಫಿ ಹೊಡೆಯಕ್ಕೆ ಹೋಗಿ, ಈ ಜಾಗದಿಂದ ಸೆಲ್ಫಿ ಹೊಡೆಯಕ್ಕೆ ಹೋಗಿ ಮೃತಪಟ್ಟಿದ್ದ ಅಂತ ಹೇಳಿ ಅವನ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ವೇತಾ ಅವರು ಹೇಳಿದಿರ್ತಕ್ಕಂಥ ಮಾಹಿತಿ ಇದು. ಈ ಜಾಗಕ್ಕೆ ಬಂದು ನಾವು ಖುದ್ದಾಗಿ ಇವತ್ತಿನ ದಿನ ವಿಸಿಟ್ ಮಾಡಿದಾಗ ಯಾವುದೇ ಒಬ್ಬ ವ್ಯಕ್ತಿ ಆದರೂ ಕೂಡ ಇಲ್ಲಿ ಸುಮಾರಷ್ಟು ನಾವು ನೋಡಿರೋ ಪ್ರಕಾರ ಒಂದು 2 ಅಡಿ ಜಾಗ ಇದೆ. 2 ಅಡಿ ಜಾಗ ಇದೆ. ಈ 2 ಅಡಿ ಜಾಗದಲ್ಲಿ ಕಾಲು ಜಾರಿ ಬೀಳ್ತಕ್ಕಂಥದ್ದು ಸಾಧ್ಯತೆಗಳು ತುಂಬ ಕಡಿಮೆ, 100% ಕಡಿಮೆ. ಇಲ್ಲಿ ನೋಡಿ, ಇಲ್ಲಿಂದ ಬೈ ಚಾನ್ಸ್ ಬಿದ್ದರೂ ಕೂಡ ಇಲ್ಲೆಲ್ಲ ಮುಳ್ಳಿನ ಪೆಳೆಗಳಿದಾವೆ. ಬೈ ಚಾನ್ಸ್ ಯಾವುದೇ ಒಬ್ಬ ವ್ಯಕ್ತಿದು ಜೀವ ಹೋಗುತ್ತೆ ಅಂತಂದರೆ ಆ ಪೆಳೆಗಳನ್ನು ಅದು ಹಿಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಬೈ ಚಾನ್ಸ್ ಆ ಪೆಳೆಗಳನ್ನು ಹಿಡ್ಕೊಂಡ ಅಂತಂದರೆ ಅವನು 2 ಕೈಗಳು ಕೂಡ ಗಾಯ ಆಗಬೇಕಾಗಿತ್ತು. ಹೌದಾ? ಅವನು ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಅವ್ನು ಡೆಡ್ ಬಾಡಿಯನ್ನು ವಿಸಿಟ್ ಮಾಡಿದಾಗ ತಲೆಯಲ್ಲಿ 2-3 ಗಾಯ ಬಿಟ್ಟರೆ ದೇಹದ ಯಾವುದೇ ಭಾಗದಾಗೂ ಗಾಯ ಆಗಿಲ್ಲ. ಹಾಗಾಗಿ ಇಲ್ಲಿಂದ ಬಿದ್ದು ಮೃತಪಟ್ಟಿದ್ದಾನೆ ಅಂತಕ್ಕಂಥದ್ದು ಶುದ್ಧ ಸುಳ್ಳಿದು. ಇದು ನಂಬಕ್ಕಾಗದೇ ಇರತಕ್ಕಂಥ ವಿಚಾರ. ಹಾಗಾಗಿ ಇಲ್ಲಿ ಪ್ರತ್ಯಕ್ಷದರ್ಶಿಯಾಗಿರ್ತಕ್ಕಂಥವ್ರು ನಮ್ಮ ಅಣ್ಣನ ಹೆಂಡತಿಯಾಗಿರ್ತಕ್ಕಂಥ ಶ್ವೇತಾ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹಾಗಾಗಿ ಇಲ್ಲಿ ಆಗಿರ್ತಕ್ಕಂಥ ಘಟನೆ ಅದು ಏನಾಗಿದೆ ಅಂತಕ್ಕಂಥದ್ದು ಅವ್ರಿಗೆ ಅಷ್ಟೇ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ದಯವಿಟ್ಟು ಇದನ್ನು ಉನ್ನತ ತನಿಖೆಗಳಿಂದ ವಿಚಾರ ಮಾಡಿ ಇಲ್ಲಿ ಆಗಿರ್ತಕ್ಕಂಥದ್ದೇನು ಅಥವಾ ಇಲ್ಲಿ ಆಗಿರ್ತಕ್ಕಂಥದ್ದೇ ಬೇರೆನೋ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕುಲಂಕುಷವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಿ ದಯವಿಟ್ಟು ಸಾವನ್ನು ಹೊಂದಿರತಕ್ಕಂಥ ನಮ್ಮ ಅಣ್ಣನಿಗೆ ನೀವು ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆ. ಯಾಕಂತ ಹೇಳಿದ್ರೆ ಸಹಜವಾಗಿ ಇಲ್ಲಿ ಒಬ್ಬರಲ್ಲ 1000 ಜನ ಕರ್ಕೊಬಂದು ನೀವು ಇನ್ವೆಸ್ಟಿಗೇಷನ್ ಮಾಡಿಸಿದ್ರು ಕೂಡ ಬೈ ಚಾನ್ಸ್ ಅವ್ರು ಹೇಳ್ತಿದ್ದಾರೆ ಆ ಕಡೆಗೆ ಒಂದು ಕಾಲು ಈ ಕಡೆಗೆ ಒಂದು ಕಾಲು ಅಂತೇಳಿ, ಆ ಕಡೆಗೆ ಒಂದು ಕಾಲು ಈ ಕಡೆಗೆ ಒಂದು ಕಾಲು ಈ ಥರ ಹಾಕಿ ನಿಂತ್ಕೊಂಡ್ರೂ ಕೂಡ ಇಲ್ಲಿ ಏನಾಗೋದಿಲ್ಲಪ್ಪ ಅಂತಂದರೆ ಬೀಳಕ್ಕೆ ಸಾಧ್ಯತೆಗಳು ತುಂಬ ಕಡಿಮೆ. ಒಬ್ಬ ವ್ಯಕ್ತಿ ಯಾರು ಕೂಡ ತನ್ನ ಜೀವದ ಮೇಲೆ ಹಂಗು ತೋರಿದು ಸೆಲ್ಫಿ ಹೊಡ್ತಕ್ಕಂಥ ದುಸ್ಸಾಹಸ ಕೈ ಹಾಕೋದಿಲ್ಲ. ಬಟ್ ಹಾಗಾಗಿ ದಯಮಾಡಿ ಇದು ಕೊಲೆನೇ, ಇದು ಎಲ್ಲೋ ಪ್ರೀ ಪ್ಲ್ಯಾನ್ ಮಾಡ್ಕೊಬಂದು ಇಲ್ಲಿ ಕೊಲೆ ಮಾಡಿ ಎತ್ತು ಹಾಕಿದ್ದಾರೆ ಅಂತಕ್ಕಂಥದ್ದು ಸಹಜವಾಗಿ ಕಾಣ್ತಕ್ಕಂಥ ವಿಚಾರ. ಹಾಗಾಗಿ ಇದ್ರ ಬಗ್ಗೆ ಕುಲಂಕುಷವಾಗಿರ್ತಕ್ಕಂತಹ ಉನ್ನತ ತನಿಖೆಗಳಾಗಬೇಕು. ಆಗಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕಪ್ಪ, ಅವರ ಒಂದು ವೃತ್ತಿ ಧರ್ಮಕ್ಕೆ, ಅವರ ಶಿಕ್ಷಕ ಧರ್ಮಕ್ಕೆ ಒಂದು ಶಾಂತಿ ಸಿಗಬೇಕು ಅಂತಂದರೆ ಇದರ ಪರವಾಗಿ ನಾವು ಏನು ಮಾಡೋಕ್ಕಾದ್ರೂ ಸಿದ್ಧ ಇದ್ದೇವೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಂಘ ಸಂಸ್ಥೆಗಳಾಗಿರ್ಬೋದು, ಶಿಕ್ಷಕ ಬಾಂಧವರಾಗಿರ್ಬೋದು, ಮೀಡಿಯಾ ಬಾಂಧವರಾಗಿರ್ಬೋದು, ಎಲ್ಲರೂ ಕೂಡ ಇದಕ್ಕೊಂದು ಕೈ ಜೋಡಿಸ್ಬೇಕು ಅಂತೇಳಿ ನಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇದು ಮಾತ್ರ ಸಹಜ ಸೆಲ್ಫಿ ಸಾವಲ್ವೇ ಅಲ್ಲ. ಆಲ್ರೆಡಿ ಈಗ ನ್ಯೂಸ್ಗಳಲ್ಲೆಲ್ಲ ಬಂದಿದೆ. ಶಿಕ್ಷಕರ ಸೆಲ್ಫಿ ತೆಗೆದುಕೊಳ್ಳೋಕೆ ಹೋಗಿ ಮೃತಪಟ್ಟಿದ್ದಾರೆ ಅಂತೇಳಿ. ಖಂಡಿತವಾಗ್ಲೂ ಇದು ಆಗಕ್ಕೆ ಸಾಧ್ಯನೇ ಇಲ್ಲ. ಸೆಲ್ಫಿ ಹೊಡ್ಕೊಂಡ್ರೂ ಕೂಡ ಇಲ್ಲಿಂದ ಬಿದ್ದು ಮೃತಪಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದಯಮಾಡಿ ಹೇಳ್ತೇನೆ, ಉನ್ನತ ಅಧಿಕಾರಿಗಳಿಂದ ಎಲ್ಲ ರೀತಿಯ ತನಿಖೆಗಳನ್ನು ನಡೆಸಿ ಇಲ್ಲಿ ಏನಾಗಿದೆ ಅಂತಕ್ಕಂಥ ಸತ್ಯಾಂಶವನ್ನ ನೀವು ಹೊರಗೆ ತರಬೇಕು ಅಂತಕ್ಕಂಥದ್ದು ನನ್ನೊಂದು ಮನವಿ ಇದೆ. ಯಾಕಂದ್ರೆ ಈ ಪ್ಲೇಸ್ ನೋಡಿದಾಗ ನಮ್ಗೆ ಅನಿಸ್ತಾ ಇದೆ, ಇಲ್ಲಿ ಬಿದ್ದು ಯಾವುದೇ ಕಾರಣಕ್ಕೂ ಕೂಡ ಅವನು ಸಾವತ್ತರಕ್ಕೆ ಚಾನ್ಸಸ್ ಇಲ್ಲ. ಬೈ ಚಾನ್ಸ್ ಇಲ್ಲಿಂದ ಬಿದ್ದಿದ್ರೆ ಅವನ ದೇಹದ ಮೇಲ್ಗಡೆ ಇರ್ತಕ್ಕಂಥ ಬಟ್ಟೆ ಹರಿಬೇಕಾಗಿತ್ತು, ಮೈ ಮೇಲೆಲ್ಲ ಪರ್ಚಬೇಕಾಗಿತ್ತು. ಯಾಕಂದ್ರೆ ಪೆಳೆಗಳಿದಾವೆ ಇಲ್ಲಿ ನೇರವಾಗಿ ಕಲ್ಲು ಬಂಡೆ ಎಲ್ಲೂ ಇಲ್ಲ. ಇಲ್ಲಿಂದ ಸುಮಾರು ಒಂದು 20 ಫೀಟ್ ಆಳದವರೆಗೂ ಎಲ್ಲೂ ಕೂಡ ಒಂದು ಕಲ್ಲು ಬಂಡೆನೂ ಇಲ್ಲ. ಇರ್ತಕ್ಕಂಥದ್ದೆಲ್ಲ ಪೆಳೆಗಳ ಮೇಲೆ ಬಿದ್ದಾಗ ಫಸ್ಟು ಫ್ರ್ಯಾಕ್ಚರ್ ಆಗಬೇಕಾಗಿತ್ತು. ಒಂದು ಫ್ರ್ಯಾಕ್ಚರ್ ಕೂಡ ಆಗಿಲ್ಲ ಇಲ್ಲಿ. ಬಟ್ ಅವನ ದೇಹದಲ್ಲಿರ್ತಕ್ಕಂಥ 2 ಗುರುತುಗಳು ಅದನ್ನು ಪರೀಕ್ಷೆ ಮಾಡಿದಾಗ ಇದು ಖಂಡಿತವಾಗ್ಲೂ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಕರ್ಕೊಬಂದು ಮರ್ಡರ್ ಆಗಿದೆ ಅಂತಕ್ಕಂಥದ್ದು ಒಂದು. ಆಮೇಲೆ ಅವ್ರೇನು ಹೇಳ್ತಾ ಇದ್ದಾರೆ, ಮೇಲ್ಗಡೆಯಿಂದ ಎಲ್ಲ ಬಂದ್ವಿ ಅಂತೇಳಿ. ಮೇಲ್ಗಡೆಯಿಂದ ಎಲ್ಲ ಬಂದಾಗ ಬೈಕು ಕೆಳಗಡೆ ಮಕ್ಕಾಗಿರ್ಬೇಕಾಗಿತ್ತು ಅವ್ರು ಹೊಡ್ಕೊಂಡಿರ್ತಕ್ಕಂಥ ಫೋಟೋದಲ್ಲೇ. ಬೈಕ್ ಕೆಳಗಡೆ ಮಕ್ಕಾಗಿಲ್ಲ, ಮತ್ತು ಮೇಲ್ಗಡೆ ಮಕ್ಕಾಗಿದೆ. ಕೆಳಗಡೆ ಹೋಗಿ ಮತ್ತೆ ಮೇಲ್ಗಡೆ ಬಂದು ಇದೊಂದು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಏನು ಮಾಡಿದ್ದಾರೆ, ಹಾಕಿದ್ದಾರೆ ಅಂತಕ್ಕಂಥದ್ದು. ಇದು ಸಹಜವಾಗಿ ಯಾವುದೇ ಒಬ್ಬ ನಾರ್ಮಲ್ ವ್ಯಕ್ತಿ ಕೂಡ ನೋಡಿದ್ರು ಕೂಡ ಗೊತ್ತಾಗ್ತಕ್ಕಂಥ ಘಟನೆ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಇದೊಂದು ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂತಹ ಒಂದು ಕೃತ್ಯ ಇದು. ಈ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಕಾನೂನಾತ್ಮಕವಾಗಿ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನೊಂದು ಮನವಿ.